ತಾಲೂಕಿನಲ್ಲಿ ಉತ್ತಮ ಬೋಧನೆಯ ಮೂಲಕ ಗುಣಮಟ್ಟದ ಶಿಕ್ಷಣಕ್ಕೆ ಕಾರಣವಾಗಿರುವ ಟೈಮ್ಸ್ ಪಿಯು ಕಾಲೇಜು ತಾಲೂಕು ಮತ್ತು ಅಕ್ಕಪಕ್ಕದ ತಾಲೂಕುಗಳ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಟೈಮ್ಸ್ ಪಿಯು ಕಾಲೇಜು ತನ್ನ ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಸ್ವಾಗತ ಕಾರ್ಯಕ್ರಮ ಹಾಗೂ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೈಪೋಟಿ ಯುಗದಲ್ಲಿ ಉತ್ತಮ ಶಿಕ್ಷಣ ನೀಡುವ ಜವಾಬ್ದಾರಿ ಟೈಮ್ ಶಿಕ್ಷಣ ಸಂಸ್ಥೆಯದ್ದಾಗಿದೆ. ಇದುವರೆವಿಗೂ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಪಡೆದು ಉತ್ತಮ ಭವಿಷ್ಯ ಕಂಡುಕೊಂಡಿದ್ದಾರೆ. ಪ್ರತಿ ವರ್ಷ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿದ್ದಾರೆ. ಉತ್ತಮ ಶಿಕ್ಷಣಕ್ಕಾಗಿ ತಾಲೂಕಿನ ವಿದ್ಯಾರ್ಥಿಗಳು ಮಂಗಳೂರು ಸೇರಿದಂತೆ ಹೊರ ಜಿಲ್ಲೆಗೆ ಹೋಗಿ ಹೆಚ್ಚು ಹಣ ಭರಿಸುವ ಸ್ಥಿತಿ ಇತ್ತು. ಇದೀಗ ಖಾಸಗಿ ಕಾಲೇಜುಗಳ ಆರಂಭದಿಂದ ಗುಣಮಟ್ಟದ ಶಿಕ್ಷಣ ನಮ್ಮ ತಾಲೂಕಿನಲ್ಲಿ ದೊರೆಯುತ್ತಿದೆ. ಈ ಮೂಲಕ ಲಕ್ಷಾಂತರ ಹಣವನ್ನು ವ್ಯಯಿಸುವುದು ತಪ್ಪಿದೆ. ಕಳೆದ 12 ವರ್ಷಗಳ ಹಿಂದೆ ಕಾಲೇಜು ಆರಂಭಿಸುವ ಸಲುವಾಗಿ ಗಂಗಾಧರ್ ಮತ್ತು ಸುರೇಂದ್ರ ಅವರು ತಮ್ಮನ್ನ ಭೇಟಿಯಾದ ವೇಳೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಅನುಕೂಲದ ಸಲುವಾಗಿ ಸಹಕಾರ ಪ್ರೋತ್ಸಾಹ ನೀಡಿದೆ. ನಾನಿಟ್ಟ ನಂಬಿಕೆಯನ್ನ ಟೈಮ್ ಸಂಸ್ಥೆ ಉಳಿಸಿಕೊಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಕಾರಣವಾಗಿದೆ ಎಂದರು. ಸಂಸ್ಥೆಯ ಆಡಳಿತ ವರ್ಗಕ್ಕೆ, ಉಪನ್ಯಾಸಕ ಸ್ನೇಹಿತರು ಹಾಗೂ ಸಹೋದರಿಯರಿಗೆ ಈ ವೈಯಕ್ತಿಕವಾಗಿ ಕ್ಷೇತ್ರದ ಶಾಸಕನಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ನನಗೆ ತಿಳಿದಿರುವ ಹಾಗೆ ಖಾಸಗಿಯಾಗಿ ಒಂದು ಪಿಯು ಕಾಲೇಜು ಪ್ರಥಮವಾಗಿ ತಾಲೂಕಿಗೆ ಪಾದಾರ್ಪಣೆ ಆಗಿದ್ದು ಟೈಮ್ಸ್ ಪಿಯು ಕಾಲೇಜು ಅಂತ ನಾನು ಭಾವಿಸಿದೆ. ಪ್ರಥಮ ಹಂತದಲ್ಲಿ ಮಾನ್ಯ ನಮ್ಮ ಸ್ನೇಹಿತರಾದಂಥ ಗಂಗಾಧರ್ ಅವರು ಮತ್ತು ಸುರೇಂದ್ರ ಅವರು ಮನೆಗೆ ಬಂದು ಈ ಕಾಲೇಜಿಗೆ ಮಾಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಮತ್ತು ಅನುಮತಿ ಖಂಡಿತ ನಾನು ತುಂಬ ವೆಲ್ಕಮ್ ಮಾಡ್ತೀನಿ. ಈ ಪೈಪೋಟಿ ವ್ಯವಸ್ಥೆಯಲ್ಲಿ ಇವತ್ತು ಸಂಸ್ಥೆಗಳಿಗೆ ಸಹಕರಿಸುವುದು ಕೂಡ ನನ್ನ ಜವಾಬ್ದಾರಿ ಕರ್ತವ್ಯವಾಗಿದೆ ಇರತಕ್ಕಂಥ ದೃಷ್ಟಿಯಲ್ಲಿ ಪ್ರೋತ್ಸಾಹಿಸಿತು. ಇವತ್ತು ನನಗೆ ತಿಳಿದಿರುವ ಹಾಗೆ 4,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸೆಕೆಂಡ್ ಪಿಯುನ ಪೂರ್ಣಗೊಳಿಸಿ ಉನ್ನತ ವ್ಯಾಸಂಗಕ್ಕೆ ಈ ಒಂದು ಕಾಲೇಜು ಸಹಕಾರವನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ರೀತಿ ಈ ಟೈಮ್ಸ್ ಪಿಯು ಕಾಲೇಜು ಉತ್ತಮ ಜನಪ್ರಿಯತೆಯನ್ನು ಕೂಡ ವಿಶೇಷವಾಗಿ ಹೊಂದಿದೆ. ಇವತ್ತು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು PCMB ಮತ್ತು PCMCಗೆ ಅಡ್ಮಿಷನ್ ಪಡೆದಿದ್ದೀರಿ. ಇವತ್ತು ದ್ವಿತೀಯ ಪಿಯುನಲ್ಲಿ ಇವತ್ತು ಫಸ್ಟ್ ಪಿಯು ಸ್ವಾಗತ ಕಾರ್ಯಕ್ರಮ ವಿಶೇಷವಾಗಿದೆ. ಟೈಮ್ಸ್ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ, ಕಾಲೇಜು ಆರಂಭಕ್ಕೆ ಶಾಸಕರು ನೀಡಿದ ಸಹಕಾರಕ್ಕೆ ನಾವು ಇಂದಿಗೂ ಋಣಿಯಾಗಿದ್ದೇವೆ. ನಮ್ಮ ಈ ಸಾಧನೆಗೆ ನಮ್ಮಲ್ಲಿರುವ ಅದ್ಭುತವಾದ ತಂಡ ಕಾರಣವಾಗಿದೆ. ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದ ಅವರು, ಸಣ್ಣ ಊರುಗಳಲ್ಲಿ ಕನಸುಗಳು ಜಾಸ್ತಿ. ಕನಸು ಕಾಣುವ ನೀವುಗಳು ಅದು ಈಡೇರುವವರೆಗೂ ಎಲ್ಲೂ ನಿಲ್ಲಬೇಡಿ. ಚೆನ್ನಾಗಿ ಓದಿ ಒಂದು ಉದ್ಯೋಗ ಪಡೆದರಾಯಿತು ಎಂಬ ಚೌಕಟ್ಟು ಹಾಕಿಕೊಳ್ಳದೆ ದೇಶ, ನಾಡು, ನೆಲಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಎಂಬ ಗುರಿಯೊಂದಿಗೆ ಸಾಗಿ ಜವಾಬ್ದಾರಿ ಕಲಿತ ಮಗು ಎಂದಿಗೂ ಸೋತ ಇತಿಹಾಸವಿಲ್ಲವೆಂದರು. 2025-26ನೇ ಸಾಲಿನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ದ್ವಿತೀಯ ಪಿಯು ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ವೇಳೆ ಪ್ರಾಂಶುಪಾಲರಾದ AC ಸುನಿಲ್ ಕುಮಾರ್, ಉಪ ಪ್ರಾಂಶುಪಾಲರಾದ HM ಶ್ರೀಕಂಠು, ಆಡಳಿತಾಧಿಕಾರಿ KV ಸಂಜಯ್ ಇದ್ರು. ಸಣ್ಣ ಸಣ್ಣ ಊರುಗಳಲ್ಲಿ ಕನಸುಗಳು ಹೆಚ್ಚು ಜಾಸ್ತಿ. ಕಾರಣ ಇವತ್ತು ಹೆಚ್ಚು ಜನ ಪೇರೆಂಟಿಗೆ ಒಂದೇನಂದ್ರೆ ನಾನೆಂದು ಓದಲಿಲ್ಲ, ನನ್ನ ಮಗ ಮಾತ್ರ ಓದಲೇಬೇಕು ಅನ್ನೋ ಕನಸು. ಪ್ರತಿಯೊಬ್ಬರು, ನಾನು ಕೂಡ ಅದೇ ತರ ನನ್ನ ಪೇರೆಂಟ್ಗೆ ತುಂಬಾ ಪ್ರೀತಿಸ್ತೀರಾ, ಅದೇ ದೊಡ್ಡ ಸಮಸ್ಯೆ. ಮಕ್ಕಳನ್ನ ಪ್ರೀತಿಸಿ ವ್ಯಾಮೋಹಿಸ್ಬೇಡಿ, ಜಾಸ್ತಿ ಪ್ರೀತಿಸ್ತೀರಾ, ಅದೇ ನಮ್ಮ ಸಮಸ್ಯೆ. ಒಂದು ದಿನ ಮಿಸ್ ಮುಟ್ಟಂಗಿಲ್ಲ, 3 ಜನಕ್ಕೆ ಫೋನ್ ಮಾಡಿಸ್ತೀರಾ, ನಾನು ಇವತ್ತು ನಿಂತ್ಕೊಂಡಿದ್ದೀನಿ, ನೀವು ಎಷ್ಟು ಕಷ್ಟಪಟ್ಟು ಹಣ ತರ್ತೀರಾ ಅಂತ ದಯವಿಟ್ಟು ಮಕ್ಕಳಿಗೆ ತಿಳಿಸ್ತೀವಿ. ಯಾವ್ದೋ ಸಂಘದಿಂದ ಸಾಲ ತಂದಿರ್ತೀರಾ, ಯಾವ್ದೋ ಚೀಟಿಯಿಂದ ಹಣ ತಂದಿರ್ತೀರಾ, ಒಂದು PUC ಸೇರ್ಸೋಕೆ ಇಷ್ಟು ಹಣದ ಅವಶ್ಯಕತೆ ಇರುತ್ತೆ. ನೀವೇನ್ ಮಾಡ್ತೀರಾ, ನನ್ನ ಮಗ ಕಷ್ಟ ಪಡ್ಬಾರ್ದು, ನನ್ನ ಮಕ್ಕಳು ಕಷ್ಟ ಪಡ್ಬಾರ್ದು ಅಂತ ನೀವು ವಿಪರೀತ ಕಷ್ಟ ಪಡ್ತಿರ್ತೀರ. ಮಕ್ಕಳಿಗೆ ಎಷ್ಟೋ ಮಕ್ಕಳು ಸ್ಕ್ಯಾಟರ್ ಆಗ್ತಿರ್ತಾರೆ. ದಯವಿಟ್ಟು ಯಾವ ಮಗು ಜವಾಬ್ದಾರಿನ ಕಲಿಯುತ್ತೋ ಅದು ಸೋತ ಇತಿಹಾಸನ ಇಲ್ಲ. You just go with any entrepreneurs. ಇದೊಂದು ವಿಚಾರಗಳಿಗೆ ನಾನು ಮಾತಾಡ್ಬೇಕು ಈ ವೇದಿಕೆ ಮೇಲೆ ಅಂತೀನಿ ಅಂದ್ರೆ, ಎಲ್ಲ ಇಲ್ಲಿ PUC ಸೆಕೆಂಡ್ ಇಯರ್ PUC ಓದಿ ಮುಗಿಸಿ ವಿದ್ಯಾರ್ಥಿಗಳು 3 ಜನ ಇದ್ದೀರಾ, ಒಂದೇ ಒಂದು ಕನಸಿರುತ್ತೆ ನಮ್ಗೆ,
ನಾನೊಂದು ಕಂಪ್ನಿನಲ್ಲಿ ಜಾಬ್ ತಗೊಂಡ್ರೆ ಸಾಕು, ನಾನು ಸೆಟಲ್ ಆದ್ರೆ ಸಾಕು ಅಂತ ಇರುತ್ತೆ. ಬಟ್ ಇದು ಇಂಡಿಯನ್ ಮೈಂಡ್ ಸೆಟ್ ಅಂಡ್ ವಿ ಆರ್ ಡೆಫಿನೆಟ್ಲಿ ಇಂಡಿಯನ್ ರೂಲ್. ನಮ್ಮನ್ನ ಒಂದು ಚಕ್ರ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಅಮೆರಿಕ ಅಂತ ಟಾಪೆಸ್ಟ್ ಕಂಟ್ರಿಗಳು, ಉನ್ನತ ದೇಶಗಳಲ್ಲಿ ಕೆಲಸಕ್ಕೋಸ್ಕರ ಯಾರನ್ನೂ ಮನ್ಸಲ್ಲ, ಅಲ್ಲೆಲ್ಲ ಕಂಪನಿ ಮಾಡೋದು ಹೇಳ್ಕೊಡ್ತಾರೆ, ಅಲ್ಲಿ ಆಂಟ್ರಪ್ರನರ್ಸ್ ಆಗ್ತಾರೆ, ನಮ್ಮನ್ನ ಕೆಲಸಕ್ಕೆ ತಗೊಂಡು ಹೋಗ್ತಾರೆ. ಅಂಡ್ ನಾನು ಇವತ್ತು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಡೋಂಟ್ ಬಿ ಅನ್ ಎಂಪ್ಲಾಯ್, ಬಿ ಅನ್ ಎಂಪರರ್. ನೀನ್ ಯಾವಾಗಲೂ ಕೆಲ್ಸಕ್ಕೆ ಸೇರ್ಕೋಬಾರ್ದು, ಕೆಲಸ ಕೊಡೋದಾಗಬೇಕು. ಅಂಡ್ ದಾಟ್ಸ್ ದ ಡ್ರೀಮ್. ನೀನ್ ಯಾವ ಒಂದು ಟೂಲ್ ಇಟ್ಕೊಂಡು ನನ್ಗೆ ಟೈಪಿಂಗ್ ಚೆನ್ನಾಗಿ ಬರುತ್ತೆ ಸರ್, ನನ್ಗೊಂದು ಕೆಲಸ ಕೊಡಿ, ನಾನು ಚೆನ್ನಾಗಿ ಮಾತಾಡ್ತೀನಿ ಸರ್, ಫ್ರಂಟ್ ಆಫೀಸ್ ಕೊಡಿ. ದಿಸ್ ಇಸ್ ನಾಟ್ ಯುವರ್ ಡ್ರೀಮ್. ದಟ್ ಇಸ್ ದ ರಿಯಲ್ ಯು ಆರ್ ಸೈನ್ಸ್ ಹಿಯರ್ ಅಂಡ್ ಯು ಆರ್ ಮೋಸ್ಟ್ ಟ್ಯಾಲೆಂಟೆಡ್ ಗಾಯ್ ಅಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್. ಯಾವ್ದೋ ಒಂದು ಸಣ್ಣ ಕೆಲಸಕ್ಕೆ ಸೀಮಿತ ಮಾಡ್ಕೊಬಿಟ್ಟಿಲ್ಲ. ಯು ಶುಡ್ ಬಿ ಡ್ರೀಮ್ ಹೈ. ದೊಡ್ಡ ಕನಸುಗಳು ಮಾತ್ರ ಈಗಿನ ಮಕ್ಕಳಲ್ಲಿ ಸಾಧಿಸಕ್ಕಾಗಲ್ಲ. ಪೊಟೆನ್ಶಿಯಲ್ ನಮ್ಮ ಕಾಲದಲ್ಲಿ ಬೇರೆ ತರ ಇತ್ತು, ನಿಮ್ಮಲ್ಲಿ ಎಲ್ಲ ಅವಕಾಶಗಳಿದೆ. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಸಣ್ಣ ಕನಸುಗಳು ಕಾಣಕ್ಕೆ ಒಂದು ಟ್ರೈ ಗೊತ್ತಾ,